हेलो स्टूडेंट्स, प्रोफेसर की क्लास में आप सभी का स्वागत है। स्टूडेंट्स, आज आपके लिए और एक नया विषय लेकर हाजिर हो चुका हूँ। स्टूडेंट्स, आप जानते हैं बेसिक हिंदी कोर्स का ये 9वां दिन है, यानी 9वीं कक्षा यानी 9th क्लास। और आज आपको प्रेजेंट टेंस सेंटेंस किस तरह से बनाना चाहिए और टेंसेस का जो पहला पार्ट है, पहला भाग है प्रेजेंट टेंस। प्रेजेंट टेंस को हिंदी में कहते हैं वर्तमान काल। वर्तमान काल में किस प्रकार के सेंटेंस बनाते हैं या कितने प्रकार के सेंटेंस होते हैं और वो सारे सेंटेंस किस तरह से बनाना चाहिए, वो आज आपको सरल रूप से इजी मेथड से आपको सिखाऊंगा। स्टूडेंट्स, जो भी मेरे चैनल पर नए हैं सब्सक्राइब कर लीजिए और बेल आइकन की घंटी बजाइए और नोटिफिकेशन पहले आप तक पहुंच जाएगी। तो जितने भी जो मेरे नए नए वीडियो हैं और नए टॉपिक पर जो कुछ भी वीडियो बनाऊंगा वो पहला आप तक पहुंच पाएगा। तो इसलिए आप सब्सक्राइब कर लीजिए और वीडियो को बीच में स्किप मत करिए, अंत तक वीडियो देखिए, मेरे साथ बने रहिए। तो आज का जो इम्पोर्टेंट, बहुत ही इम्पोर्टेंट पार्ट है, आपको इजी से क्या है, इजी मेथड से आपको सरल रूप से सिखाऊंगा। स्टूडेंट, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇವತ್ತು 9ನೇ ಕ್ಲಾಸು ಬೇಸಿಕ್ ಹಿಂದಿ ಕೋರ್ಸ್ನ 9th ಕ್ಲಾಸ್ ಇವತ್ತಿದೆ. ಸೊ ಇವತ್ತು ನಾನು ಪ್ರೆಸೆಂಟ್ ಟೆನ್ಸ್ ಏನೇ ಈ ಟೆನ್ಸಸ್ ಪಾರ್ಟನ್ನು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಟೆನ್ಸಸ್ಸಲ್ಲಿ 3 ಪಾರ್ಟ್ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಆಲ್ರೆಡಿ ಹೇಳಿದಿರಿ. ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು. ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್, ಪ್ರೆಸೆಂಟ್ ಟೆನ್ಸಲ್ಲಿ ಎಷ್ಟು ಪ್ರಕಾರ ಸೆಂಟೆನ್ಸ್ ಇದೆ, ಆ ಸೆಂಟೆನ್ಸ್ ಹೇಗೆ ಮಾಡಬೇಕು, ಸರಳ ರೂಪದಲ್ಲಿ ಹೇಗೆ ಮಾಡಬೇಕು, ಗ್ರಾಮರ್ ಮಿಸ್ಟೇಕ್ಸ್ ಏನೂ ಇರಬಾರ್ದು. ಸೊ ಈಸಿಯಾಗಿ ಹೇಗೆ ಮಾಡಬೇಕು. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಸಬ್ಜೆಕ್ಟ್ ವರ್ಡ್ಸ್ ಕೊಟ್ಟಿದ್ದೆ, ಆ ಸಬ್ಜೆಕ್ಟ್ ವರ್ಡ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಇವತ್ತು ಅದೇ ಸಬ್ಜೆಕ್ಟ್ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಹೇಗೆ ಮಾಡಬೇಕು ನಾನು ಕಲಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ, ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ಇದೆ. ನೀವು ಯಾರೆಲ್ಲ ಹಿಂದಿ ಕಲಿಬೇಕಂತ ಮನಸ್ಸಿನಲ್ಲಿ ಇಚ್ಛೆ ಇದೆಯೋ ಅವರೆಲ್ಲ ಈ ಬೇಸಿಕ್ ಹಿಂದಿ ಕೋರ್ಸ್ನ ಎಲ್ಲ ವಿಡಿಯೋನು ನೋಡ್ಕೊಂಡು ಬನ್ನಿ. ಎಷ್ಟು ಸಾರಿ ಆದರೂ ನೀವು ನೋಡ್ಕೊಂಡು ಬನ್ನಿ, ಈಸಿಯಾಗಿ ನೀವು ಹಿಂದಿ ಕಲಿಬೋದು. ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ 90 ಡೇಸ್ ಒಳಗಡೆ ನಿಮಗೆ ಹಿಂದಿ ಕಲಿಸ್ತೀನಿ, ನೀವು ಚೆನ್ನಾಗಿ ಹಿಂದಿ कल्त्ಕೊಳ್ತೀರಾ. सो आप लोग नोटबुक और पेन लेकर तैयार रहिए और आपको मैं सिखाऊंगा कि किस तरह से प्रेजेंट टेंस में सेंटेंस बनाते हैं या बना सकते हैं. तो आइए आपको ब्लैक बोर्ड दिखाकर ब्लैक बोर्ड पर ही आपको सरल रूप से क्या किस तरह से बनाना चाहिए आपको मैं सिखाऊंगा. बन्नी स्टूडेंट्स, ब्लैक बोर्ड तोरिस्ತೀನಿ. ಈಸಿಯಾಗಿ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ಎಷ್ಟು ಪ್ರಕಾರಗಳಿವೆ ಅವೆಲ್ಲ ಹೇಗೆ ಮಾಡಬೇಕು, ಸಬ್ಜೆಕ್ಟ್ ವರ್ಡ್ಸ್ ಹೇಗೆ ಯೂಸ್ ಮಾಡಬೇಕು, ಆಬ್ಜೆಕ್ಟ್ ವರ್ಡ್ ಹೇಗೆ ಯೂಸ್ ಮಾಡಬೇಕು, ವರ್ಬ್ ವರ್ಡ್ ಹೇಗೆ ಯೂಸ್ ಮಾಡಬೇಕು, ಕರೆಕ್ಟ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಇರಬಾರ್ದು, ಅಂಥ ಸೆಂಟೆನ್ಸ್ ಹೇಗೆ ಮಾಡಬೇಕಂತ ನಾನು ನೀಟಾಗಿ ನಿಮಗೆ ಈಸಿಯಾಗಿ ಕಲಿಸ್ಕೊಡ್ತೀನಿ. ಬನ್ನಿ, ಬ್ಲ್ಯಾಕ್ ಬೋರ್ಡ್ ತೋರಿಸ್ತೀನಿ. ಬ್ಲ್ಯಾಕ್ ಬೋರ್ಡ್ ಮೇಲೆ ನಾನು ಸೆಂಟೆನ್ಸ್ ಮಾಡಿ ತೋರಿಸ್ತೀನಿ, ನಿಮಗೂ ಕೂಡ ಕಲಿಸ್ತೀನಿ. ಬನ್ನಿ ಸ್ಟೂಡೆಂಟ್ಸ್, ಇವಾಗ ಬ್ಲ್ಯಾಕ್ ಬೋರ್ಡ್ ನೋಡಿ. ಎಸ್ ಸ್ಟೂಡೆಂಟ್ಸ್, ಬ್ಲ್ಯಾಕ್ ಬೋರ್ಡ್ ನೋಡಿ. ಮೇಲ್ಗಡೆ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ. ಸೊ ಈ ಕಡೆ ನಾನು ಕೇಲಾ, ಆಮ್, ಕಿತಾಬ್, ರೋಟಿ, ಕಹಾನಿ, ಇದು 5 ವರ್ಡ್ ಏನಿದೆ, ಕೇಲಾ ಅಂದರೆ ಬನಾನಾ, ಆಮ್ ಅಂದರೆ ಮ್ಯಾಂಗೋ, ಕಿತಾಬ್ ಅಂದರೆ ಬುಕ್, ರೋಟಿ ಮೀನ್ಸು ರೋಟಿ ಆರ್ ಬ್ರೆಡ್, ಕಹಾನಿ ಮೀನ್ಸು ಸ್ಟೋರಿ. ಇದು ಬಾಳೆಹಣ್ಣು, ಇದು ಆಮ್ ಮ್ಯಾಂಗೋ ಮಾವಿನ ಹಣ್ಣು, ಇದು ಪುಸ್ತಕ, ಇದು ರೋಟಿ, ಇದು ಕತೆ. ಸೊ ಈ 5 ವರ್ಡ್ ಯಾವ ವರ್ಡ್ ಇದೆ ಅಂದರೆ ಇದು 5 ವರ್ಡು ಸಬ್ಜೆಕ್ಟ್ ವರ್ಡ್ ಇದೆ. ನೆಕ್ಸ್ಟ್ ಈ ಕಡೆ ಲಿಸ್ಟ್ ಮಾಡಿದ್ದೀನಿ ನೋಡಿ. ಖಾತಾ ಹೂँ, खाती हूँ, पढ़ता हूँ, पढ़ती हूँ, लिखता हूँ, लिखती हूँ.
ಸೊ ಈ ವರ್ಡ್ಸ್ ಎಲ್ಲ ಏನಿದೆ ಅಂದರೆ ವರ್ಬ್ ವರ್ಡ್ಸ್ ಇದೆ. ಕ್ರಿಯಾಪದ ಅಂದರೆ ಯಾವುದೇ ಮನುಷ್ಯ ಕೆಲಸ ಮಾಡ್ತಾನಲ್ಲ, ಅದು ಯಾವ ಕೆಲಸ ಮಾಡ್ತಾನೋ ಅದಕ್ಕೆ ಕ್ರಿಯಾ ಅಂತೀವಿ, ಕ್ರಿಯಾಪದ. ಇವಾಗ ನಾನು ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು ತೋರಿಸ್ತೀನಿ. ಪ್ರೆಸೆಂಟ್ ಟೆನ್ಸಲ್ಲಿ ಹಿಂದಿಯಲ್ಲಿ ಕೂಡ ಇಂಗ್ಲೀಷಲ್ಲಿ ಕೂಡ 4 ಪ್ರಕಾರ ಸೆಂಟೆನ್ಸ್ ನಾವು ತೊಗೊಳ್ತೀವಿ. ಇನ್ನೂ ಇದೆ, ಬಟ್ 4 ಪ್ರಕಾರ ಸೆಂಟೆನ್ಸು ನಾವು ತೊಗೊಳ್ತೀವಿ. ಫಸ್ಟ್ ಒನ್, ಮೈ ಸಬ್ಜೆಕ್ಟ್ ವರ್ಡ್ ತೊಗೊಂಡಿದ್ದೀನಿ. ಇದು ಲೆಟರು ಐ ಯೂಸ್ ಮಾಡಬೇಕು. ಯಾವಾಗಲೂ ನಾವು ಯಾವಾಗ ಸೆಂಟೆನ್ಸಲ್ಲಿ ಮಾಡ್ತೀವಿ ಅವಾಗೆ ಹೂ ಬರಿಲೇಬೇಕು, ಹೈ ಬರಿಬಾರ್ದು, ಯಾವಾಗಲೂ ಹೂ ಬರಿಬೇಕು. ಆಮೇಲೆ ಸಬ್ಜೆಕ್ಟ್ ವರ್ಡು, ಆಬ್ಜೆಕ್ಟ್ ವರ್ಡು, ವರ್ಬ್ ವರ್ಡ್, ಕರ್ತೃ, ಕರ್ಮ, ಆಮೇಲೆ ಕ್ರಿಯಾಪದ, ಈ 3 ಯೂಸ್ ಮಾಡಿಕೊಂಡು ನಾನು ಸೆಂಟೆನ್ಸ್ ಮಾಡಿದ್ದೀನಿ. ಸ್ಟೂಡೆಂಟ್ಸ್ एक बार देख लीजिए. मैं सब्जेक्ट वर्ड है, केला ऑब्जेक्ट वर्ड, खाता हूँ वर्ब वर्ड, ಕ್ರಿಯಾಪದ. ಓಕೆನಾ? ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೆನ್ಪಿಟ್ಕೊಳ್ಳಿ. ಇದು ಯಾವುದಂದರೆ ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಸೆಂಟೆನ್ಸ್. ಏನೇ ಸಾಮಾನ್ಯ ವರ್ತಮಾನ ಕಾಲ. ಈ ಸಾಮಾನ್ಯ ವರ್ತಮಾನ ಕಾಲಲ್ಲಿ ಹೇಗೆ ಸೆಂಟೆನ್ಸ್ ಮಾಡಬೇಕಂದ್ರೆ ಮೈ ತೊಗೋಬೇಕು. ಮೈ ಯಾವಾಗಲೂ ಫಸ್ಟ್ ಪರ್ಸನ್ ಇದೆ, ಸಬ್ಜೆಕ್ಟ್ ವರ್ಡ್ ಮೈ ತೊಗೊಂಡು ನಾನು ಕೇಲ ಯೂಸ್ ಮಾಡಿದ್ದೀನಿ. ಕೇಲ ಮೀನ್ಸು ಬಾಳೆಹಣ್ಣು. ಮೈ ಕೇಲ ಖಾತಾ ಹೂँ. ಇಲ್ಲಿ ಏನಾದರೂ ಸಬ್ಜೆಕ್ಟ್ ವರ್ಡು ಪುಲ್ಲಿಂಗ್ ಇದ್ದರೆ ಅಥವಾ ಯಾವುದೇ ಒಂದು ಬಾಯ್ ಸೆಂಟೆನ್ಸ್ ಮಾಡ್ತಾ ಇದ್ದರೆ ಅವಾಗ ಏನು ಬರಿಬೇಕು? ಕ್ರಿಯಾ ಶಬ್ದ ಅಂದರೆ ಖಾತಾ ಹೂँ. ಆಮೇಲೆ ಯಾರಾದರೂ ಇಲ್ಲಿ ಸ್ಟಿಲ್ಲಿಂಗ್ ಅಥವಾ ಗರ್ಲ್ ಇದ್ದರೆ ಮೈ ಕೇಲ ಖಾತಿ ಹೂँ, ಸ್ಟಿಲ್ಲಿಂಗ್ ಪುಲ್ಲಿಂಗ್ ನೆನ್ಪಿಟ್ಕೊಳ್ಬೇಕು. ಯಾವಾಗಲೂ ನಮ್ಮ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ವರ್ಡ್ ಮೈ ಯೂಸ್ ಮಾಡ್ತಾಯಿದ್ರೆ ಆವಾಗ ವಿ ಶುಡ್ ಆ್ಯಂಡ್ ಮಸ್ಟ್ ಯೂಸು ಹೂ ಯೂಸ್ ಮಾಡಲೇಬೇಕು. ಮೈ ಕೇಲ ಖಾತಾ ಹೂँ, ಇದು ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಸೆಂಟೆನ್ಸ್. ನೆಕ್ಸ್ಟ್ ಒನ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದು ಸಾಮಾನ್ಯ ವರ್ತಮಾನ ಕಾಲ, ಇದು ಅಪೂರ್ಣ ವರ್ತಮಾನ ಕಾಲ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇಂಗ್ಲೀಷಲ್ಲಿ ING ಯೂಸ್ ಮಾಡ್ತೀವಿ. ಎಲ್ಲಿ ನಾವು ಇಂಗ್ಲೀಷಲ್ಲಿ ING ಯೂಸ್ ಮಾಡ್ತೀವಿ, ಹಿಂದಿಯಲ್ಲಿ ರಹ ಆರ್ ರಹಿ. ಪುಲ್ಲಿಂಗಿಗೆ ರಹ, ಸ್ಟಿಲ್ಲಿಂಗಿಗೆ ರಹಿ. ಆಲ್ರೆಡಿ ಐ ಹ್ಯಾವ್ ಯೂಸ್ಡ್ ಹಿಯರ್ ರಹ. ಮೈ ಕೇಲ ಖಾ ರಹಾ ಹೂँ, ಪುಲ್ಲಿಂಗ್ ಇದೆ. ಇದಕ್ಕೆ ಸ್ಟಿಲ್ಲಿಂಗ್ ಮಾಡಬೇಕಂದ್ರೆ ಮೈ ಕೇಲ ಖಾ ರಹಿ ಹೂँ, ಸ್ಟಿಲ್ಲಿಂಗ್ ಆಯಿತು. ದಿಸ್ ಸೆಂಟೆನ್ಸ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್. ಫಸ್ಟ್ ಒನ್ನು ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಥರ್ಡ್ ಒನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಪರ್ಫೆಕ್ಟಲ್ಲಿ ಯಾವ ಥರ ಬರಿಬೇಕು ನೋಡಿ. ಏನೇ ಮೈ ಕೇಲ ಖಾ ಚುಕಾ ಹೂँ. ಇಂಗ್ಲೀಷಲ್ಲಿ ನಾವು ಏನೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಹ್ಯಾವ್ ಮತ್ತು ಹ್ಯಾಸ್ ಯೂಸ್ ಮಾಡ್ತೀವಿ. ಥರ್ಡ್ ಪರ್ಸನಿಗೆ ಯಾವಾಗಲೂ ಹ್ಯಾಸ್ ಯೂಸ್ ಮಾಡ್ತೀವಿ. ಫಸ್ಟು ಸೆಕೆಂಡಿಗೆ ಹ್ಯಾವ್ ಯೂಸ್ ಮಾಡ್ತೀವಿ. ದೇ ಹ್ಯಾವ್, ಐ ಹ್ಯಾವ್, ಈ ಥರ. ಯು ಹ್ಯಾವ್. ಹಿ ಸಿ ಇಟ್ ಬಂದರೆ ಸಿ ಹ್ಯಾಸ್, ಹಿ ಹ್ಯಾಸ್, ಇಟ್ ಹ್ಯಾಸ್, ನಾವು ಹ್ಯಾಸ್ ಯೂಸ್ ಮಾಡ್ತೀವಿ. ಇಂಗ್ಲೀಷಲ್ಲಿ ಎಲ್ಲಿ ಹ್ಯಾಸು ಹ್ಯಾವ್ ಯೂಸ್ ಮಾಡ್ತೀವಿ, ಹಿಂದಿಯಲ್ಲಿ ಚುಕ್ಕ ಚುಕ್ಕಿ. ಸ್ಟಿಲ್ಲಿಂಗ್ ಇದ್ದರೆ ಚುಕ್ಕಿ, ಪುಲ್ಲಿಂಗ್ ಇದ್ದರೆ ಚುಕ್ಕ. ನೋಡ್ಕೊಳ್ಳಿದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡಬೇಕು. ಮೈ ಕೇಲ ಖಾ ಚುಕಾ ಹೂँ, ಮೈ ಕೇಲ ಖಾ ಚುಕಿ ಹೂँ. ಸ್ಟೂಡೆಂಟ್ಸ್ ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಸಾರಿ ಅರ್ಥ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟ್ ಟೆನ್ಸ್ ಆಯಿತು. ನೆಕ್ಸ್ಟ್ ಫೋರ್ತ್ ಒನ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಅದು ಕೆಲಸ ಆಗಿ ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನಾವು ಹ್ಯಾಸ್ ಬೀನ್, ಇಂಗ್ಲೀಷಲ್ಲಿ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಯೂಸ್ ಮಾಡ್ತೀವಲ್ಲ, ಅವಾಗ ಹಿಂದಿಯಲ್ಲಿ ಹೋವುಂಗಾ ಆರ್ ಹೋವುಂಗಿ. ಇಲ್ಲಿ ನೋಡಿ, ಮೈ ಕೇಲ ಖಾತಾ ಹೋವುಂಗಾ, ಮೈ ಕೇಲ ಖಾತಾ ಹೋವುಂಗಾ. ವೇರ್ ವಿ ಯೂಸ್ ದಿಸ್ ಹೋವುಂಗಾ ವರ್ಬ್ ವರ್ಡ್? ಸಪೋಸ್ ವಿ ಆರ್ ಯೂಸಿಂಗ್ ಮೈ ಸಬ್ಜೆಕ್ಟ್ ವರ್ಡ್, ಸಚ್ ಟೈಮ್ ವಿ ಯೂಸ್ ದಿಸ್ ವರ್ಬ್ ವರ್ಡ್. ನಾವು ಹೋವುಂಗಿ ಎಲ್ಲಿ ಯೂಸ್ ಮಾಡಬೇಕಂದ್ರೆ, ನಾವು ಎಲ್ಲಿ ನಮ್ಮ ಸೆಂಟೆನ್ಸಲ್ಲಿ ಮೈ ಸಬ್ಜೆಕ್ಟ್ ಲೆಟ್ರ್ ಯೂಸ್ ಮಾಡ್ತಾ ಇದ್ದರೆ ಅಂಥ ಸಮಯದಲ್ಲಿ ಹೋವುಂಗ, ಪುಲ್ಲಿಂಗಿಗೆ ಹೋವುಂಗ, ಸ್ಟಿಲ್ಲಿಂಗಿಗೆ ಹೋವುಂಗಿ. ಸೊ ಈ ಥರ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿಕೊಂಡು ಹೋಗಬೇಕು. ಸೊ ಇದು ತುಂಬ ಈಸಿ ಪ್ರೊಸೆಸ್ಸು. ಆಮೇಲೆ ಈಸಿ ಮೆಥಡ್ ಇದೆ. 4 ಟೈಪ್ ಸೆಂಟೆನ್ಸು ಯಾವಾಗಲೂ ನಾವು ನೆನ್ಪಿಟ್ಕೊಳ್ಬೇಕು. ಸೊ ಸ್ಟೂಡೆಂಟ್ಸ್,
ये बहुत ही क्या ईजी है, आप लोग आसानी के साथ क्या इसे सीख सकते हैं. ಸೊ ಇನ್ನು ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ನಾವು ಸೆಂಟೆನ್ಸ್ ಮಾಡಬೇಕಂದ್ರೆ ಇದು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೈ ಆ್ಯಸ್ ಇಟ್ಸ್ ತೊಗೊಳ್ಳಿ. ಸೆಕೆಂಡ್ ಒಂದು ತೊಗೊಳ್ಳಿ, ಆಮ್. ಮೈ ಆಮ್ ಖಾತಾ ಹೂँ, ಮೈ ಆಮ್ ಖಾ ರಹಾ ಹೂँ, ಮೈ ಆಮ್ ಖಾ ಚುಕಾ ಹೂँ, ಮೈ ಆಮ್ ಖಾತಾ ಹೋऊंगा. ಅದು ಆದಮೇಲೆ ಕಿತಾಬ್ ತೊಗೊಳ್ಳಿ, ಲಾಸ್ಟ್ ಒನ್. ಮೈ ಕಿತಾಬ್ ಪಡ್ತಾ ಹೂँ. ಇಲ್ಲ ಸ್ಟಿಲ್ಲಿಂಗಲ್ಲಿ ತೊಗೊಳ್ಳಿ, ಮೈ ಕಿತಾಬ್ ಪಡ್ತಿ ಹೂँ, ಮೈ ಕಿತಾಬ್ ಪढ़ रही हूँ, मैं किताब पढ़ चुकी हूँ, मैं किताब पढ़ती होऊंगी. ಇಲ್ಲಿ ಫಸ್ಟ್ ಒನ್ ಸೆಂಟೆನ್ಸಲ್ಲಿ ಯಾವ ವರ್ಡ್ ಯೂಸ್ ಮಾಡ್ತೀವಿ, ಫೋರ್ತ್ ಒಂದಲ್ಲಿ ಅದೇ ಯೂಸ್ ಮಾಡಬೇಕು. ಇಲ್ಲಿ ಖಾತಾ ಹ್ಞೂ ಇದೆ ಅಲ್ವಾ, ಇಲ್ಲಿ ಖಾತಾ ಸೇಮ್ ಬರಿಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿ ವರ್ಡ್ ಒಂದೊಂದು ಲೆಟ್ರ್ ತೊಗೊಂಡು ಹೋಗಬೇಕು. 2 ಲೆಟ್ರ್ ವರ್ಡ್ ಇದ್ದರೆ 1 ಲೆಟ್ರ್ ತೊಗೊಳ್ಬೇಕು, 3 ಇದ್ದರೆ 2 ತೊಗೊಳ್ಬೇಕು. ನೆಕ್ಸ್ಟ್ ಪೀರಿಯಡಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಹೆಚ್ಚಿಗೆ ಇನ್ನೂ ಸ್ವಲ್ಪ ನಿಯಮ ಪ್ರಕಾರ ಕಲಿಸ್ತೀನಿ. ಸ್ಟೂಡೆಂಟ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ.